ಶ್ರೀ ಲಲಿತಾ ಸಹಸ್ರನಾಮ ಶ್ಲೋಕ 61 ಅರ್ಥದೊಂದಿಗೆ. ಪಂಚಪ್ರೇತಾಸನಾಸೀನ ಅಂದರೆ ಬ್ರಹ್ಮಾದಿ ಪಂಚದೇವತೆಗಳೊಳಗಿನ ಶಕ್ತಿ ಆಗಿರುವವಳು. ಪಂಚಬ್ರಹ್ಮಸ್ವರೂಪಿಣಿ ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಸದಾಶಿವ ಎಂಬ ಪಂಚಬ್ರಹ್ಮರ ಸ್ವರೂಪಿಣಿ. ಚಿನ್ಮಯಿ ಎಂದೆಂದೂ ಒಂದೇ ಸಮನಾದ ಕಾಂತಿಯುಳ್ಳ ಸ್ವಯಂ ಪ್ರಕಾಶಿತ ಚಿತ್ ಸ್ವರೂಪಳು. ಪರಮಾನಂದ ಆನಂದಗಳಲ್ಲೂ ಉತ್ಕೃಷ್ಟವಾದ ಆನಂದ ಬ್ರಹ್ಮಾನಂದ ಸ್ವರೂಪಳು. ವಿಜ್ಞಾನಘನ ರೂಪಿಣಿ ಚೈತನ್ಯದ ರೂಪಿಣಿಯೂ ಅವಳೇ ಆಗಿದ್ದಾಳೆ. ಧ್ಯಾನ ಧ್ಯಾತೃ ಧ್ಯೇಯ ರೂಪ ಅಂದರೆ ಧ್ಯಾನ ಮಾಡುವವನ ಧ್ಯಾನದ ಗುರಿ ಸ್ವರೂಪವಳು. ಈ ಮೂರೂ ಆಗಿರುವ ತ್ರಿಪುಟಿ ಸ್ವರೂಪಳು. ಧರ್ಮಾಧರ್ಮ ವಿವರ್ಜಿತ ಅಂದರೆ ಧರ್ಮ ಅಧರ್ಮಗಳ ಫಲಭುಕ್ತಿಯಿಂದ ವರ್ಜಿತಳಾಗಿ ಸಾಕ್ಷಾತ್ ಚಿದ್ವಸ್ತುವಾಗಿರುವವಳು. ವಿಶ್ವರೂಪ ಜಗತ್ಸ್ವರೂಪಳು. ಜಾಗರಿಣಿ ಜಾಗೃತಾವಸ್ಥೆಯಲ್ಲಿ ಇರುವವಳು. ಸ್ವಪಂತಿ ತೈಜಸಾತ್ಮಿಕ ಅಂದರೆ ಸ್ವಪ್ನಾವಸ್ಥೆಯಲ್ಲಿ ಜೀವಚೈತನ್ಯವಾಗಿರುವವಳು. ಸುಪ್ತ ಇಂದ್ರಿಯ ವ್ಯಾಪಾರಗಳಿಲ್ಲದ ಸುಷುಪ್ತ ವ್ಯವಸ್ಥೆಯಲ್ಲಿ ಇರುವವಳು. ಪ್ರಾಜ್ಞಾತ್ಮಿಕ ಪ್ರಜ್ಞಾರೂಪದಿಂದ ಇರುವವಳು. ತುರ್ಯ ಜೀವನ್ಮುಕ್ತ ಸ್ಥಿತಿಯುಳ್ಳವಳು. ಸರ್ವಾವಸ್ಥಿತ ವಿವರ್ಜಿತ ಜಾಗೃತ ಸ್ವಪ್ನ ಸುಷುಪ್ತಿ ತುರಿಯ ಮೊದಲಾದ ಎಲ್ಲಾವಸ್ಥೆಗಳಿಗಿಂತಲೂ ಹೊರತಾಗಿರುವವಳು. ಸೃಷ್ಟಿಕರ್ತ್ರಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವವಳು. ಬ್ರಹ್ಮರೂಪ ಸೃಷ್ಟಿ ಮಾಡುವ ಬ್ರಹ್ಮರೂಪದವಳು. ಗೋಪ್ತ್ರಿ ಪ್ರಪಂಚದ ಸಂರಕ್ಷಕಳಾಗಿರುವವಳು. ಗೋವಿಂದ ರೂಪಿಣಿ ಪ್ರಪಂಚವನ್ನು ಸಂರಕ್ಷಿಸುವ ವಿಷ್ಣುವಿನ ಸ್ವರೂಪವಾಗಿರುವವಳು. ಸಂಹಾರಿಣಿ ಪ್ರಪಂಚದ ಸಂಹಾರಕಳಾಗಿರುವವಳು. ರುದ್ರರೂಪ ರುದ್ರರೂಪದಿಂದ ಪ್ರಪಂಚವನ್ನು ಲಯ ಮಾಡುವವಳು. ತಿರೋಧಾನಕರಿ ಸರ್ವವನ್ನೂ ಸಾಕ್ಷಾತ್ ಸೂಕ್ಷ್ಮ ಸ್ವರೂಪವಾದ ಶಕ್ತಿ ಸ್ವರೂಪಕ್ಕೆ ಉಪಸಂಹಾರ ಮಾಡಿಕೊಳ್ಳುವವಳು. ಈಶ್ವರಿ ಈಶ್ವರ ಸ್ವರೂಪಿಣಿಯಾದ ಶ್ರೀಮಾತೆಯು. ಸದಾಶಿವ ಸದಾಶಿವ ಸ್ವರೂಪಿಣಿ ಎನಿಸಿಕೊಳ್ಳುವ ಶ್ರೀಮಾತೆಯು. ಅನುಗ್ರಹ ಕೃಪೆ ಮಾಡುವವಳು. ಪಂಚಕೃತ್ಯ ಪರಾಯಣ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಉಪಸಂಹಾರ ಅನುಗ್ರಹ ಮೊದಲಾದ 5 ಕಾರ್ಯದಲ್ಲಿ ನಿರತಳಾಗಿರುವವಳು. ಭಾನುಮಂಡಲ ಮಧ್ಯಸ್ಥ ಅಂದರೆ ಸೂರ್ಯಮಂಡಲದಲ್ಲಿ ಅಂತರ್ಗತಳಾಗಿರುವವಳು. ಭೈರವಿ ಈಶ್ವರನ ಪತ್ನಿಯು. ಭಗಮಾಲಿನಿ ಐಶ್ವರ್ಯಾದಿ 6 ಗುಣಗಳನ್ನು ಹೊಂದಿರುವವಳು. ಶುಕ್ಲ ಬಿದಿಗೆ ತತಿಯ ದೇವತೆಯ ಹೆಸರು ಕೂಡ ಭಗಮಾಲಿನಿಯಾಗಿದೆ. ಪದ್ಮಾಸನದಲ್ಲಿ ಇರುವವಳು. ಭಗವತಿ ಸರ್ವ ದೇವತೆಗಳಿಂದ ಆರಾಧಿಸಲ್ಪಡುವವಳು. ಪದ್ಮನಾಭ ಸಹೋದರಿ ದೈವೀ ಗುಣಗಳ ನೆಲೆಯಲ್ಲಿ ವಿಷ್ಣುವಿನ ಸಹೋದರಿಯಾಗಿರುವಂಥವಳು. ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿಹಿ ಒಮ್ಮೆ ಕಣ್ತೆರೆದು ಮುಚ್ಚುವುದರೊಳಗೆ ಜಗತ್ತನ್ನು ಸೃಷ್ಟಿಸಿ ಲಯ ಮಾಡಬಲ್ಲವಳು. ಸಹಸ್ರಶೀರ್ಷ ವದನ ಸಹಸ್ರಾನೇಕ ತಲೆ ಮುಖಗಳನ್ನು ಉಳ್ಳವಳು. ಸಹಸ್ರಾಕ್ಷಿ ಸಹಸ್ರಾನೇಕ ಕಣ್ಣುಗಳುಳ್ಳವಳು. ಸಹಸ್ರಪಾತ್ ಸಹಸ್ರಾನೇಕ ಪಾದವುಳ್ಳವಳು. ಇಲ್ಲಿ ಸಹಸ್ರ ಅಂದರೆ ಸಾವಿರಾರು ಪಾದಗಳನ್ನು, ಸಾವಿರಾರು ಕಣ್ಣುಗಳನ್ನು, ಸಾವಿರಾರು ತಲೆಗಳನ್ನು, ಮುಖಗಳನ್ನು ಹೊಂದಿರುವಂಥವಳು. ಆ ಬ್ರಹ್ಮ ಕೀಟ ಜನನಿ ಆ ಬ್ರಹ್ಮನೇ ಮೊದಲಾಗಿ ಕೀಟದವರೆಗೂ ಸರ್ವಜೀವಿಗಳಿಗೂ ಮಾತೆಯಾಗಿರುವವಳು. ವರ್ಣಾಶ್ರಮ ವಿಧಾಯಿನಿ ವೇದ ತತ್ವದಂತೆ ಚತುರ್ವರ್ಣ ವಿಭಾಗ ಹಾಗೂ ಚತುರಾಶ್ರಮಗಳನ್ನು ನಿಯಾಮಕ ಮಾಡಿರುವವಳು. ನಿಜಾಜ್ಞಾರೂಪ ನಿಗಮ ಚತುರ್ವೇದಗಳನ್ನು ಆಜ್ಞಾರೂಪವಾಗುಳ್ಳವಳು. ಪುಣ್ಯಾಪುಣ್ಯ ಫಲಪ್ರದ ಕರ್ಮಾನುಸಾರವಾದ ಪುಣ್ಯ ಪಾಪಗಳಿಗೆ ಫಲ ನೀಡುವವಳು. ಶ್ರುತಿ ಸೀಮಂತ ಸಿಂಧೂರಿ ಕೃತಪಾದಾಬ್ಜ ಧೂಲಿಕಾ ಅಂದರೆ ವೇದಾಭಿಮಾನಿ ದೇವತೆಯರ ಬೈತಲೆಯಲ್ಲಿ ಸಿಂಧೂರ ತಿಲಕವಾಗಿರುವ ತನ್ನ ಪಾದ ಪದ್ಮಗಳ ಧೂಳಿಯುಳ್ಳವಳು. ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕ ಸರ್ವ ವೇದಗಳ ಸಮುದಾಯವೆಂಬ ಮುತ್ತಿನ ಚಿಪ್ಪಿನ ಒಳಗಡೆಯಲ್ಲಿ ಅಂತರ್ಗತವಾಗಿರುವ ಮೂಗುತಿಯನ್ನು ಹೊಂದಿರುವಂಥವಳು ಅಂದರೆ ಪರಮಾರ್ಥ ಸಾರ ಸ್ವರೂಪಿಣಿಯವಳು. ಪುರುಷಾರ್ಥಪ್ರದ ಚತುರ್ವಿಧ ಪುರುಷಾರ್ಥಗಳನ್ನು ಅನುಗ್ರಹಿಸುವವಳು. ಪೂರ್ಣ ಎಂದೆಂದಿಗೂ ಪರಿಪೂರ್ಣಳು. ಭೋಗಿನಿ ಸುಖಾನುಭವಗಳ ತಾಣವಾದವಳು. ಭುವನೇಶ್ವರಿ ಬ್ರಹ್ಮಾಂಡದ ಸ್ವಾಮಿನಿಯು. ಅಂಬಿಕಾ ಜಗಜ್ಜನನಿಯು. ಅನಾದಿನಿಧನ ಆದ್ಯಂತವಿಲ್ಲದವಳು. ಹರಿಬ್ರಹ್ಮೇಂದ್ರ ಸೇವಿತ ವಿಷ್ಣು ಬ್ರಹ್ಮ ಇಂದ್ರರಿಂದ ಸೇವಿತಳು. ನಾರಾಯಣಿ ವೈಷ್ಣವೀ ಶಕ್ತಿಯಾದ ನಾರಾಯಣಿಯು.
ನಾದರೂಪ ಶಬ್ದಬ್ರಹ್ಮ ಸ್ವರೂಪಳಾದ ಓಂಕಾರ ರೂಪಳಾದ ನಾದರೂಪಳು. ನಾಮರೂಪ ವಿವರ್ಜಿತ ನಾಮ ಹಾಗೂ ರೂಪಗಳಿಲ್ಲದ ಪರಬ್ರಹ್ಮ ಸ್ವರೂಪಿಣಿಯು. ಹ್ರೀಂಕಾರಿ ಸೃಷ್ಟಿ ಸ್ಥಿತಿ ಲಯಕಾರಿಯಾದವಳು. ಶ್ರೀಮತಿ ಅಂದರೆ ಸವಿನಯಳು, ಲಜ್ಜಾಶೀಲಳು, ಹೃದಯ ಆಹ್ಲಾದಕರಳು. ಹೇಯೋಪಾದೇಯ ವರ್ಜಿತ ಪ್ರವೃತ್ತಿ ನಿವೃತ್ತಿ ಪರಿಗ್ರಹ ನಿರಾಕರಣೆಯನ್ನ ಇಲ್ಲದವಳು. ರಾಜರಾಜಾರ್ಚಿತ ರಾಜಾದಿರಾಜರುಗಳಿಂದ ಅರ್ಚಿತಳಾಗಿರುವವಳು. ರಾಜ್ಞಿ ರಾಣಿ. ರಮ್ಯ ರಮಣೀಯಳಾದ ಸೌಂದರ್ಯವತಿಯು. ರಾಜೀವ ಲೋಚನ ಅಂದರೆ ರಾಜೀವ ಅಂದರೆ ಜಿಂಕೆ, ಲೋಚನ ಜಿಂಕೆ, ಮೀನು, ಕಮಲಗಳ ಇತ್ಯಾದಿಗಳನ್ನು ಹೋಲುವಂತಹ ಕಮಲದಂತಹ ಕಣ್ಣುಳ್ಳವಳು. ರಂಜನಿ ರಂಜನೆಯನ್ನುಂಟು ಮಾಡುವವಳು. ರಮಣಿ ಸಂತಸವನ್ನುಂಟು ಮಾಡುವವಳು. ರಸ್ಯ ಮಧುರವಾದವಳು. ರಣತ್ಕಿಂಕಿಣಿ ಮೇಖಲ ಅಂದರೆ ಜೇಂಕಾರ ಮಾಡುವ ಕಿರುಗಂಟೆಗಳಿಂದ ಕೂಡಿದ ಓಡ್ಯಾಣವನ್ನು ಧರಿಸಿರುವವಳು ಅಂದರೆ ಸೊಂಟದ ಪಟ್ಟಿಯನ್ನು ಧರಿಸಿರುವವಳು. ರಮಾ ಲಕ್ಷ್ಮೀ ಸ್ವರೂಪಳು. ರಾಕೇಂದು ವದನ ಅಂದರೆ ಹುಣ್ಣಿಮೆಯ ಪೂರ್ಣಚಂದ್ರನಂತಹ ಮುಖವುಳ್ಳವಳು. ರತಿರೂಪ ರತಿಯ ರೂಪದವಳು. ರತಿಪ್ರಿಯ ರತಿಗೆ ಪ್ರಿಯಳಾದವಳು. ರಕ್ಷಾಕರಿ ರಕ್ಷಣೆ ಮಾಡುವವಳು. ರಾಕ್ಷಸಗ್ನಿ ಅಜ್ಞಾನ ರೂಪಿ ರಾಕ್ಷಸರನ್ನ ನಾಶ ಮಾಡುವವಳು. ರಾಮ ಯೋಗಿಯಾದವರು ತಮ್ಮಲ್ಲಿ ತಾವೇ ಯಾವುದನ್ನು ಧ್ಯಾನಿಸಿ ಆನಂದಿಸುವರೋ ಆ ಪರಬ್ರಹ್ಮ ಸ್ವರೂಪಳು. ಸ್ತ್ರೀ ಮಾತ್ರ ಸ್ವರೂಪಳು. ರಮಣ ಲಂಪಟ ಪತಿವ್ರತ ಧರ್ಮಾಚರಣೆಯನ್ನು ಅನುಗ್ರಹಿಸುವವಳು. ಕಾಮ್ಯ ಜ್ಞಾನಿಗಳಿಂದ ಅಪೇಕ್ಷಿಸಲ್ಪಡುವವಳು. ಕೃಷ್ಣ ಪಕ್ಷದ ದ್ವಾದಶಿ ತಿಥಿ ರಾತ್ರಿ ದೇವತೆಯನ್ನು ಕೂಡ ನಾವು ಕಾಮ್ಯ ಎಂದು ಕರೆಯುತ್ತೇವೆ. ಕಾಮಕಲಾರೂಪ ಕಾಮಕಲಾ ಸಂಕಲ್ಪ ಸ್ವರೂಪಿಣಿಯು. ಕದಂಬ ಕುಸುಮ ಪ್ರಿಯ ಕದಂಬ ಪುಷ್ಟಪ್ರಿಯಳಾದವಳು. ಕಲ್ಯಾಣಿ ಮಂಗಳಕರಳು. ಜಗತೀ ಕಂದ ಜಗತ್ತೆಂಬ ಬಳ್ಳಿಗೆ ಮೂಲವಾಗಿರುವವಳು. ಕರುಣಾರಸ ಸಾಗರ ಕರುಣಾರಸದ ಸಾಗರ ಸ್ವರೂಪಳು. ಕಲಾವತಿ ಸರ್ವವಿದ್ಯಾ ಸ್ವರೂಪಳು. ಕಲಾಲಾಪ ಆಲಾಪನೆಯೇ ಕಲೆಯಾಗುಳ್ಳವಳಾದ ವೇದಗೀತಾ ಸ್ವರೂಪಿಣಿಯು. ಕಾಂತ ಮನೋಹರ ಸ್ವರೂಪಳಾದ ಕಮನೀಯಳು. ಸೌಂದರ್ಯವತಿಯು. ಕಾದಂಬರಿ ಪ್ರಿಯ ಕಾದಂಬರಿ ಎನ್ನುವ ಉಲ್ಲಾಸಕರಿ ಸುಧಾರಸ ಪ್ರಿಯಳು. ವರದ ಶ್ರೇಷ್ಠವಾದ ಮೋಕ್ಷವನ್ನು ಅನುಗ್ರಹಿಸುವವಳು. ವಾಮನಯನ ಸುಂದರ ಕಣ್ಣನ್ನು ಹೊಂದಿರುವವಳು. ವಾರುಣಿ ಮದವಿವ್ವಲ ಸುಧಾರಸಪಾನದಿಂದ ಬ್ರಹ್ಮಾನಂದದಲ್ಲಿ ಲೀನವಾಗಿರುವವಳು. ವಿಶ್ವಾಧಿಕ ಬ್ರಹ್ಮಾಂಡದಲ್ಲಿಯೇ ಪರಮಶ್ರೇಷ್ಠಳು. ವೇದವೇದ್ಯ ವೇದಗಳಿಂದಲೇ ಅರಿಯಲ್ಪಡತಕ್ಕವಳು. ವಿಂಧ್ಯಾಚಲ ನಿವಾಸಿನಿ ವಿಂಧ್ಯಾಚಲದಲ್ಲಿ ನೆಲೆಸುವವಳು. ವಿಧಾತ್ರಿ ಜಗತ್ತನ್ನು ರಕ್ಷಿಸಿರುವವಳು. ವೇದ ಜನನಿ ವೇದಗಳ ಮಾತೆಯು. ವಿಷ್ಣುಮಾಯ ವಿಶ್ವಸ್ವರೂಪಿ ವಿಷ್ಣುವಿನ ಶಕ್ತಿಯಾಗಿರುವವಳು. ವಿಲಾಸಿನಿ ಇಚ್ಛಾ ಮಾತ್ರದಿಂದಲೇ ಲೀಲಾ ಕಾರ್ಯ ಮಾಡುವವಳಾದ ವಿಲಾಸ ಸ್ವರೂಪಳು. ಕ್ಷೇತ್ರ ಸ್ವರೂಪ ಪಂಚಭೂತಾತ್ಮಕ ಶರೀರದ ಸ್ವರೂಪಳು. ಕ್ಷೇತ್ರೇಶಿ ಪಂಚಭೂತಾತ್ಮಕ ಶರೀರಕ್ಕೆ ಜೀವಸ್ವರೂಪಿಣಿಯಾದ ಯಜಮಾನಳು. ಕ್ಷೇತ್ರಜ್ಞ ಪಾಲಿನಿ ಪಂಚಭೂತಾತ್ಮಕ ಶರೀರವನ್ನು ಶರೀರದ ಒಡೆಯನಾದ ಜೀವವನ್ನೂ ರಕ್ಷಿಸುವವಳು. ಕ್ಷಯವೃದ್ಧಿ ವಿನಿರ್ಮುಕ್ತ ಕ್ಷಯ ಮತ್ತು ವೃದ್ಧಿಯನ್ನು ಹೊಂದಿಕೆಯನ್ನು ಇಲ್ಲದವಳು. ಕ್ಷೇತ್ರಪಾಲ ಸಮರ್ಚಿತ ಕ್ಷೇತ್ರಪಾಲನಿಂದ ಆರಾಧಿಸಲ್ಪಟ್ಟವಳು. ವಿಜಯ ಸದಾ ಯಶಸ್ಸನ್ನು ಪಡೆಯುವವಳು. ವಿಮಲ ಪರಿಪೂರ್ಣ ಶುದ್ಧ ಸ್ವರೂಪಳು. ವಂದ್ಯ ಪೂಜಿಸಲ್ಪಡಲು ಯೋಗ್ಯಳು. ಒಂದಾರು ಜನ ವತ್ಸಲ ಪೂಜಿಸುವ ಭಕ್ತರಲ್ಲಿ ವಾತ್ಸಲ್ಯವುಳ್ಳವಳು. ವಾಗ್ವಾದಿನಿ ಮಧುರ ಮಾತಿನ ಸ್ವರೂಪದವಳು. ವಾಮಕೇಶಿ ಸುಂದರವಾದ ಕೂದಲುಳ್ಳವಳು. ವಹಿನಿ ಮಂಡಲವಾಸಿನಿ ಅಂದರೆ ಸಹಸ್ರಾರದ ಚಂದ್ರಮಂಡಲ ಅನಾಹತದ ಸೂರ್ಯಮಂಡಲದಲ್ಲಿ ಮೂಲಾಧಾರದಲ್ಲಿರುವ ಅಗ್ನಿಮಂಡಲದಲ್ಲಿ ವಾಸಿಸಿರುವವಳು. ಭಕ್ತಿ ಮತ್ಕಲ ಲತಿಕಾ ಭಕ್ತರಿಗೆ ಇಷ್ಟವಾದ ಫಲಗಳನ್ನು ಕರುಣಿಸುವ ಕಲ್ಪಲತೆ ಎನಿಸಿದವಳು. ಪಶುಪಾಶ ವಿಮೋಚಿನಿ ಅನಿತ್ಯವಾದ ಪ್ರಪಂಚ ಬಂಧವನ್ನು ಪರಿಹರಿಸಿ ನಿತ್ಯವಾದ ಪರಬ್ರಹ್ಮತ್ವವನ್ನು ಅನುಗ್ರಹಿಸುವವಳು. ಸಂವೃತ ಶೇಷ ಶಾಪಖಂಡ ಅಂದರೆ ವೇದ ಸಮ್ಮತವಲ್ಲದ ಆಚರಣೆಯುಳ್ಳ ಪಾಖಂಡಿಗಳನ್ನು ಸಂಹರಿಸುವವಳು. ಸದಾಚಾರ ಪ್ರವರ್ತಿಕ ಸದಾಚಾರದ ಪ್ರವರ್ತಕಳು ಧರ್ಮ ಪ್ರವರ್ತಕಳು. ತಾಪತ್ರಯಾಗ್ನಿ ಸಂತಪ್ತ ಸಮಾಲಾದನ ಚಂದ್ರಿಕಾ ಆಧ್ಯಾತ್ಮಿಕ ಆದಿದೈವಿಕ ಆದಿಭೌತಿಕಗಳೆಂಬ ಮೂರು ಬಗೆಯ ಚಿದಾಗ್ನಿಯಿಂದ ತಪ್ತರಾದವರ ಮನಸ್ಸಿಗೆ ಹುಣ್ಣಿಮೆಯ ಚಂದ್ರನ ಬೆಳದಿಂಗಳಂತೆ ಆಹ್ಲಾದವನ್ನುಂಟು ಮಾಡುವವಳು.
ತರುಣಿ ವೃದ್ಧಾಪ್ಯವಿಲ್ಲದ ತರುಣಿಯು, ತಾಪಸಾರಾಧ್ಯ ತಪಸ್ವಿಗಳಿಂದ ಆರಾಧಿತಳಾದವಳು, ತನು ಮಧ್ಯ ಕಿರಿದಾದ ಸೊಂಟವನ್ನುಳ್ಳವಳು, ತಮೋಪಹ ತಮೋಗುಣವೆಂಬ ಅಂಧಕಾರವನ್ನು ಪರಿಹರಿಸುವವಳು, ಸ್ವಾತ್ಮಾನಂದ ವಿಭೂತ ಬ್ರಹ್ಮಾದ್ಯನಂದ ಸಂತತಿ ಅಂದರೆ ಮನುಷ್ಯಾನಂದದಿಂದ ಪ್ರಾರಂಭಿಸಿ ಬ್ರಹ್ಮಾದಿಗಳ ಆನಂದವೂ ಸಹ ತನ್ನ ಆನಂದದ ಅಣುವಿಗೆ ಅಣುಸ್ವರೂಪಳು. ಚಿತಿ ಸ್ವಯಂ ಪ್ರಕಾಶಿತ ಪರಿಪೂರ್ಣ ಜ್ಞಾನರೂಪಳು. ತತ್ತತ್ಫಲಾಕ್ಷಾರ್ತ್ಯ ಅಂದರೆ ಯಾವ ಪರಬ್ರಹ್ಮನನ್ನು ಹೊಂದಿರುವುದು ಆ ತತ್ಪದ ಪ್ರತಿಪಾದ್ಯವಾದ ಪರಿಬ್ರಹ್ಮ ಸ್ವರೂಪಿಣಿಯು. ಚಿದೇಕರ ಸ್ವರೂಪಿಣಿ ಅಂದರೆ ಜೀವಗಳಲ್ಲಿನ ಚೈತನ್ಯವನ್ನು, ಪ್ರಕಾಶ, ಆನಂದ ಎಲ್ಲವನ್ನು ಒಂದಾಗಿ ಮೇಳವೆನಿಸಿದ ಮಹಾಮಾತೆಯು. ಸ್ವಾತ್ಮಾನಂದ ಲವೀಭೂತ ಬ್ರಹ್ಮಾದ್ಯಾನಂದ ಸಂತತಿ ಅಂದರೆ ಮನುಷ್ಯಾನಂದದಿಂದ ಪ್ರಾರಂಭಿಸಿ ಬ್ರಹ್ಮಾದಿಗಳ ಆನಂದವೂ ಸಹ ತನ್ನ ಆನಂದದ ಅಣುವಿಗೆ ಅಣುಸ್ವರೂಪಳು ಆ ನಮ್ಮ ಲಲಿತಾಂಬಿಕೆಯು. ಇಲ್ಲಿಗೆ ಶ್ಲೋಕ 80 ಮುಕ್ತಾಯಗೊಳ್ಳುತ್ತದೆ. ಶ್ರೀ ಲಲಿತಾ ಸಹಸ್ರನಾಮದ ಮುಂದಿನ ಶ್ಲೋಕಗಳನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ.